ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್. ಕಬಾಬ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬಾ ಕ್ರಿಸ್ಪಿಯಾಗಿ ರುಚಿಕರವಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಚೆನ್ನಾಗಿ ಕಲ್ಸೋಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಒಂದು ಪಾತ್ರೆ ತೊಗೋಬೇಕು. ಮೊಟ್ಟೆ ಒಡೆದು ಹಾಕ್ಕೋಬೇಕು. ಆನಂತರ ಖಾರದ ಪುಡಿ ಹಾಕ್ಕೋಬೇಕು ಒಂದು 2 ಸ್ಪೂನ್. ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಒಂದು 4 ಸ್ಪೂನ್. ಉಪ್ಪು ರುಚಿಗೆ ತಕ್ಕಷ್ಟು. ಬೆಳ್ಳುಳ್ಳಿ ಹಸಿಶುಂಠಿ ಪೇಸ್ಟು. ಒಂದು ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಫುಡ್ ಕಲರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಆಗಿದೆ. ಈಗ ಚಿಕನ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ kg ತೊಗೊಂಡಿದ್ದೀನಿ ಚಿಕನ್. ಈಗ ಕೈಯಲ್ಲಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಗಂಟೆ ಕಾಲ ನೆನೆಯಕ್ಕೆ ಬಿಡಬೇಕು. ನೋಡಿ 1 ಗಂಟೆ ಕಾಲ ನೆಂದಿದೆ ಚಿಕನ್. ಎಣ್ಣೆ ಬಿಸಿಯಾಗಿದೆ. ಒಂದೊಂದೇ ಪೀಸ್ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಹೊತ್ತು ಸಣ್ಣೂರೇ ಇಟ್ಕೊಂಡೆ ಬೇಯಿಸ್ಕೋಬೇಕು. ಆ ನಂತರ ದೊಡ್ಡೂರೇ ಇಟ್ಕೊಂಡು ಬೇಯಿಸ್ಕೋಬೇಕು. ಈ ಕಲರ್ ಚೇಂಜ್ ಆದಮೇಲೆ ಈಗ ದೊಡ್ಡೂರೇ ಇಟ್ಕೊಂಡೆ ಬೇಯಿಸ್ಕೋಬೇಕು. ಕ್ರಿಸ್ಪಿಯಾಗಿ ಬರ್ತವೆ ಆವಾಗ. ನೋಡಿ ಕಬಾಬ್ ರೆಡಿ ಆಯಿತು. ತೆಗಿತಾ ಇದ್ದೀನಿ. ನೋಡಿ ಸರ್ವ್ ಮಾಡಿದ್ದೀನಿ. ನೋಡಿ ಬಿಸಿ ಬಿಸಿ ಕಬಾಬ್ ರೆಡಿ ಆಯಿತು. ಈ ಖಾರವಾಗಿ ಶೀತಕ್ಕೆ ಚೆನ್ನಾಗಿರತೈತೆ ನೋಡಿ ಕಬಾಬ್. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಟ್ರೈ ಮಾಡಿ.